2 ತಿಂಗಳ ಹಿಂದಷ್ಟೇ ಬೆಳಗಾವಿಯಲ್ಲಿ ದಾಖಲಾಗಿದ್ದ ಲವ್ ಧೋಕಾ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಹಿಳೆಯೊಬ್ಬಳು ವಿಷ ಕುಡಿದು ಪತಿ ಮತ್ತು ಅತ್ತೆ ಮಾವನ ವಿರುದ್ಧ ವರದಕ್ಷಿಣೆಯ ಆರೋಪ ಮಾಡಿದ್ಲು. ಆದರೆ ಈಗ ಕೇಸು ಉಲ್ಟಾ ಆಗಿದೆ. ಆರೋಪದ ಬಾಣ ಈಗ ಬಿಜೆಪಿ ಮುಖಂಡ ಪೃಥ್ವಿ ಸಿಂಗ್ ಕಡೆಗೆ ತಿರುಗಿದೆ. 6 ತಿಂಗಳ ಚಲೋ ಇಟ್ಕೊಂಡ್ರು. ಮತ್ತು ಡೌರಿ ಕೇಳಕ್ಕೆ ಚಾಲು ಮಾಡಿದ್ರು, ಹೊಡಿಯೋದು ಬಡಿಯೋದು ಮಾಡಕ್ಕೆ ಚಾಲು ಮಾಡಿದ್ರು. ಮತ್ತು ಎಷ್ಟು ಕೊಟ್ರು ಅಷ್ಟ ಅವ್ರಿಗೆ. ಎಷ್ಟು ಅಮೌಂಟ್ ಕೊಟ್ಟಿದ್ರಿ? 7 ಲಕ್ಷ ಮಟ ಕೊಟ್ಟೇನೆ. ಗೋಲ್ಡು ಐತಿ, 2 ಬ್ಯಾಗಿನ್ನು ಬಿಲ್ವರ್ ಅದು ನೆಕ್ಲೆಸ್ ಅದು ಎಲ್ಲ ಕೊಟ್ಟೇನಿ ಸರ್. ಅಲ್ಲಿ ಮೀಡಿಯಾದು ಕರೆಸಿ ನಜೀರ್ ಪೀರ್ಜಾದೆ, ಇಮ್ರಾನ್ ಜಮಾದಾರ್, ಪೃಥ್ವಿ ಸಿಂಗ್ ಮಗ ಜಸ್ವೀರ್ ಸಿಂಗ್ ಎಲ್ಲರೂ ಇದ್ರು. ಇದು ಫಾಲ್ಸ್ ಕಂಪ್ಲೇಂಟ್ ಹಾಕಕ್ಕೆ ನಂಗೆ ಬೆದರಿಕೆ ಹಾಕಿದ್ರು. ಕೇಳಿದ್ರಲ್ಲ, ಜಸ್ಟ್ 2 ತಿಂಗಳಲ್ಲೇ ಬಿಜೆಪಿ ಮುಖಂಡ ಪೃಥ್ವಿ ಸಿಂಗ್ ಹೂಡಿದ ಬಾಣ ಇದೀಗ ಆತನ ಕಡೆಗೆ ತಿರುಗ್ಬಿಟ್ಟಿದೆ. ಅಂದು ಯುವತಿಗೆ ವಿಷ ಕುಡಿಸಿ ಡ್ರಾಮಾ, ಇಂದು ದೌರ್ಜನ್ಯ. ಸುಳ್ಳು ದೂರು ಕೊಡಿಸಿದ್ರ ಬಿಜೆಪಿ ಮುಖಂಡ ಪೃಥ್ವಿ ಸಿಂಗ್. 2 ತಿಂಗಳ ಹಿಂದಷ್ಟೇ ವಿಷ ಕುಡಿದು ಆಸ್ಪತ್ರೆ ಪಾಲಾಗಿದ್ದ ಮಹಿಳೆ, ಆಕೆ ಪತಿ ಗಣೇಶ್ ಮತ್ತು ಆತನ ಮನೆಯವರ ವಿರುದ್ಧ ವರದಕ್ಷಿಣೆ ಆರೋಪ ಮಾಡಿದ್ಲು. ಆದ್ರೀಗ ಅದೆಲ್ಲ ಸುಳ್ಳು, ಈಗ ಹೇಳ್ತಿರೋದು ಸತ್ಯ ಅಂತ ಮತ್ತೊಮ್ಮೆ ಠಾಣೆ ಮೆಟ್ಟಿಲೇರಿದ್ದಾಳೆ. ಅದೇನಪ್ಪಾ ಅಂದ್ರೆ, ಆವತ್ತು ಯುವತಿ ಕೈಯಲ್ಲಿ ಬಿಜೆಪಿ ಮುಖಂಡ ಪೃಥ್ವಿ ಸಿಂಗ್ ವಿಷ ಕುಡಿಸಿ ಡ್ರಾಮಾ ಮಾಡಿ ಸುಳ್ಳು ದೂರು ಕೊಡಿಸಿದ್ನಂತೆ. ಅದನ್ನ ಆಕೆಯೇ ಹೇಳ್ತಾಳೆ, ಕೇಳಿ. ನನ್ನ ಹಸ್ಬೆಂಡ್ ಮೇಲೆ ನಂಗೆ ವಿಷ ಕುಡಿಸಿ ಅನಸ್ತೇಶಿಯಾ ಹಾಕಿ ಸಿವಿಲ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ. ಅಲ್ಲಿ ಮೀಡಿಯಾದು ಕರೆಸಿ ನಜೀರ್ ಪೀರ್ಜಾದೆ, ಇಮ್ರಾನ್ ಜಮಾದಾರ್, ಪೃಥ್ವಿ ಸಿಂಗ್ ಮಗ ಜಸ್ವೀರ್ ಸಿಂಗ್ ಎಲ್ಲರೂ ಇದ್ರು. ಇದು ಫಾಲ್ಸ್ ಕಂಪ್ಲೇಂಟ್ ಹಾಕಕ್ಕೆ ನಂಗೆ ಬೆದರಿಕೆ ಹಾಕಿದ್ರು. ಅಲ್ಲೇ ಅದು ಫಾಲ್ಸ್ ಕಂಪ್ಲೇಂಟ್ ಆದಮೇಲೆ ನನ್ನ ಮನೆಯವ್ರು ಕೌಂಟ್ರ್ ಕೇಸ್ ಹಾಕಿದ್ರು ನನ್ನ ಮೇಲೆ ಮತ್ತು ಪೃಥ್ವಿ ಸಿಂಗ್ ಮೇಲೆ. ಅಲ್ಲಿ ಪೃಥ್ವಿ ಸಿಂಗ್ ಮನೆಯಾಗ ಇದ್ದೆ. ಅಲ್ಲಿ ಯಾವಾಗ ಕೌಂಟ್ರ್ ಕೇಸ್ ಆದ್ಮೇಲಿಂದ ನಾ ಪೃಥ್ವಿ ಸಿಂಗ್ ಮನ್ಯಾಗಿದ್ದೆ. ಕುಡಿಸ್ತಿದ್ರು, ಅವ್ರ ಕರ್ಸಿದ್ರ ಮೀಡಿಯಾದವ್ರಿಗೆ. ನಜೀರ್ ಪೀರ್ಜಾದೆ ಪ್ಲಾನ್ ಇತ್ತಿದ್ದ, ಅವ್ರು ಧಮ್ಕಿ ಹಾಕ್ತಿದ್ರು ಸರ್. ನಂಗೆ ಯಾರು ಸಪೋರ್ಟ್ ಇರಲಿಲ್ಲ ಅವಾಗ. ಯಾವಾಗ ಮಹಿಳೆ ಮತ್ತು ಪೃಥ್ವಿ ಸಿಂಗ್ ವಿರುದ್ಧ ಕೌಂಟರ್ ಕೇಸ್ ದಾಖಲಾಯಿತು, ಪೃಥ್ವಿ ಸಿಂಗ್ ಮಹಿಳೆಯನ್ನ ತನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದ. ಅಲ್ಲಿ ಆತ ಮತ್ತು ಆತನ ಮಗ ಜಸ್ವೀರ್ ಸಿಂಗ್ ಇಬ್ಬರು ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಾಗಿ ಮಹಿಳೆ ಆರೋಪಿಸಿದ್ದಾಳೆ. ಪೃಥ್ವಿ ಸಿಂಗ್ ನನ್ನ ಕಾಕ ಮನೆಗೆ ಬಿಟ್ಟ. ಇಲ್ಲಿ ಬ್ಯಾಡ, ಯಾರೇ ಇದು ಮಾಡ್ತಾರೆ ಅದು ಮಾಡ್ತಾರೆ, ನಿಂಗೆ ಮರ್ಡರ್ ಮಾಡ್ತಾರೆ, ನನ್ನ ಮನ್ಯಾಗ ಬಂದಂತ ಬೆದರಿಕೆ ಹಾಕಿ ನನ್ನ ಕಾಕ ಮನೆಗೆ ಬಿಟ್ಟ. ಕಾಕ ಮನೆಗೆ ಬಿಟ್ಟ ಮೇಲೆ ಅಲ್ಲಿ ದಿನ ವಿಡಿಯೋ ಕಾಲ್ ಹಚ್ಚೋದು, ನೀನು ನನ್ನ ಮೇಲೆ ಪಲ್ಟಾಶಿ ಅಂದ್ರೆ ಏನು ಮಾಡ್ತಿ, ಅದಕ್ಕೆ ಅಲ್ಲಿ ಎವ್ರಿ ಡೇ ವಿಡಿಯೋ ಕಾಲ್ ಹಚ್ಚೋದು, ಬೆದರಿಕೆ ಹಾಕೋದು, ನನ್ನ ಮನೆಗೆ ಬರೋದು ನೋಡೋದು, ಇದು ಮಾಡಿದ್ದ. ಮತ್ತು ಯಾರು ಮಾಡಿದ್ರು? ಪೃಥ್ವಿ ಸಿಂಗ್. ನಿಮಗೆ ಒತ್ತಡ ಹಾಕಿದ್ರಾ ಫಾಲ್ಸ್ ಕಂಪ್ಲೇಂಟ್ ಮಾಡಂತೇಳಿ? ಹೌದು. ಯಾಕೆ? ಅವ್ರಿಗೆ ರಿವೆಂಜ್ ತಗೊಳ್ಳೋದಿತ್ತು ಸರ್. ಯಾರ ಮೇಲೆ? ಪರಮೇಶ್ ಕ್ಯಾರಕಟ್ಟಿನ ಮೇಲೆ. ನನ್ನ ಮನೆಗೆ ಬಿಟ್ರಿಲ್ಲೇ, ನನಗೇನು ತಿಳಿಲಿಲ್ಲ. ಏನಂತ ಬಂದ್ರಿ ಕಮಿಷನರ್? ಏನು ಕಂಪ್ಲೇಂಟ್ ಕೊಟ್ರೆ? ಏನು ಕೊಟ್ರಿ? ಈಗ ಕಂಪ್ಲೇಂಟ್ ಕೊಡ್ತೇನೆ ಪೃಥ್ವಿ ಸಿಂಗ್ ಮೇಲೆ. ಎಲ್ಲ ನಿಮ್ಮ ಸಂಸಾರ ಹಾಳಾಗ ಕಾರಣ ಪೃಥ್ವಿ ಸಿಂಗ್ ಏನು? ಹೌದು. ಆಕ್ಷನ್ ಮಾಡ್ಬೇಕಂತೀರಿ ಅವ್ರ ಮೇಲೆ? ಹೌದು. ಮತ್ತೆ ಈಗ ನಿಮ್ಮ ಮಾಮಾರ ಏನತ್ರ? ಮಾಮಾರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಹಾಕಿದ್ರಿ? ಸುಳ್ಳು ಅದೆಲ್ಲ. ಅವ್ರು ಮಾಡಿದ್ದು ಇವ್ರ ಮೇಲೆ ಹಾಕಂದ್ರು. ಯಾರು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ರು? ಪೃಥ್ವಿ ಸಿಂಗ್. ಚೆನ್ನಾಗಿದ್ದ ಸಂಸಾರದಲ್ಲಿ ಪೃಥ್ವಿ ಸಿಂಗ್ ಹುಳಿ ಹಿಂಡಿರೋದಾಗಿ ಮಹಿಳೆ ಆರೋಪಿಸಿದ್ದಾಳೆ. ಸದ್ಯ ಆಕೆ ಪೃಥ್ವಿ ಸಿಂಗ್ ಮತ್ತು ಜಸ್ವೀರ್ ಸಿಂಗ್ ಹಾಗೂ ಆತನ ಸಹಚರರಾದ ಇಮ್ರಾನ್ ಜಮ್ದಾರ್ ಮತ್ತು ನಜೀರ್ ಫಿರ್ಜಾದೆ ವಿರುದ್ಧ ಬೆಳಗಾವಿಯ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಒಟ್ನಲ್ಲಿ ತಂದೆಯ ಸ್ಥಾನದಲ್ಲಿ ನಾನಿರ್ತೀನಿ ಅಂತ ತಾನೇ ಮುಂದೆ ನಿಂತು ಮದುವೆ ಮಾಡಿಸಿದ್ದ ಪೃಥ್ವಿ ಸಿಂಗ್ ವಿರುದ್ಧವೇ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಸದ್ಯ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪದೇ ಪದೇ ಟ್ವಿಸ್ಟ್ ಪಡೆದುಕೊಳ್ತಿರೋ ಕಹಾನಿಯ ಅಸಲಿ ಎತ್ತು ಹೊರಬರಬೇಕಿದೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.